ವಿಜಯಪುರದ ಪ್ರಧಾನ ಕಚೇರಿಯ ವಿದ್ಯುಕ್ತವಾದಂತಹ ಉದ್ಘಾಟನೆ ತಮ್ಮ ಅಮೃತವಾಣಿಯ ಮೂಲಕ ಅನೇಕ ಭಕ್ತರನ್ನ ಉದ್ಧರಿಸಿರ್ತಕ್ಕಂಥ ತಮ್ಮ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಈ ಭಾಗದ ಎಲ್ಲ ಜನರ ಆರಾಧ್ಯ ದೈವವಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಕೆಲಸವನ್ನು ಅವ್ರು ಮಾಡ್ತೀವಿ ಅಂತ ಆ ಗುರುವಿನಲ್ಲಿ ಬೇಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಬ್ಯಾಂಕ್ ಹೆಂಗಾಗಬೇಕಪ್ಪ ಅಂತಂದರೆ, ಇದು ಯಾರ ಬ್ಯಾಂಕಪ್ಪ ಅಂದರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಪರಿವರ್ತನೆ ಹೊಂದಿರೋ ಸಾಕು. ಅದೇ ನೀವು ಮಾಡಿರ್ತಕ್ಕಂಥ ಕೆಲಸ, ಮತ್ತೊಂದು ಏನಿಲ್ಲ. ಇಲ್ಲಿ ಅಂಕಿಂಗ್ನವ್ರದ್ದು ಅಪ್ಪರಲ್ಲ, ಯಾತನವ್ರದ್ದು ಅಲ್ಲ. ಈ ಬ್ಯಾಂಕ್ ಯಾರ್ದಪ್ಪ ಅಂದರೆ ನಮ್ಮದು ಇವನಾರವ ಇವ ನಮ್ಮವ ಎಂದಿನಿಸೈ ಅಂದಂಗೆ ಬಸವಣ್ಣರಲ್ಲಿ ಹಂಗೆ ಇದು ಯಾರ್ದು ಅಂತಂದ್ರೆ ನಮ್ಮದು ಅಂತಕ್ಕಂಥ ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಬೆಳೀತಂದ್ರೆ ಅದು ತಾನಾಗಿ ಮ್ಯಾಗ ಬೆಳೀತದ. ಅದಕ್ಕೆ ಹೇಳ್ಯಾರ ಒಂದು ಗಾದಿ ಮಾತು, ಹಿಂದಕ್ಕೆ ಹೇಳ್ತಂತ ದುಡ್ಡು ಹಣ ಏನಂತದು, ಹಣ ನೀನು ಏ ಹುಚ್ಚ ಏ ಮನುಷ್ಯ, ನೀನು ಒಂದು ನನಗೆ 100 ರೂಪಾಯಿ ಗಳಿಸಿ, ನೀನು ಎಷ್ಟು 100 ರೂಪಾಯಿ ಗಳಿಸಿಡು ನೀನು, ಆಮೇಲೆ ನಿನ್ನ ನಾ ಗಳಿಸ್ತಂತ ಹೇಳ್ತಂತ. 100 ರೂಪಾಯಿ ಗಳಿಸೋದು ಮೊದಲು ಕಲಿಬೇಕು. ನಾವು ಏನು ಕಲಿಬೇಕು? 1 ರಿಂದ 9 ಇರ್ತದ. 1 ರಿಂದ 9 ಅದ ಅಂದರೆ ಒಬ್ಬವನು 1 ರೂಪಾಯಿ ಕೊಟ್ಟರೆ 9 ರೂಪಾಯಿ ಆಗ್ತದೆ. ಅದಕ್ಕೊಂದು ರೂಪಾಯಿ ಹಾಕಿದ್ರೆ ಏನಾಗುತ್ತೆ? 10 ರೂಪಾಯಿ ಆಗ್ತದೆ. 10 ಮಂದಿ ನಡುವೆ ಒಬ್ಬವನಿಗೆ 10 ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. 10 ಮಂದಿ ಹಾಕಿದ್ದು ಒಬ್ಬವನಿಗೆ 10 ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. ಈ ಬ್ಯಾಂಕ್ನಲ್ಲಿ ಹೆಂಗೆ ಬರ್ಬೇಕಪ್ಪ ಅಂದ್ರೆ 1 ರಿಂದ 10 ಆಗ್ತಕ್ಕಂಥ ಈ ಬ್ಯಾಂಕ್ ಶಕ್ತಿ ಆ ಭಗವಂತ ಸದ್ಗುರುನಾಥ ತುಂಬಲಿ ಅಂತೇಳಿ ನನ್ನ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಅಂತ ಕೆಲಸವನ್ನು ಅವ್ರು ಮಾಡ್ತೀವಿ ಅಂತ ಆ ಗುರುವಿನಲ್ಲಿ ಬೇಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಬ್ಯಾಂಕ್ ಹೆಂಗಾಗಬೇಕಪ್ಪ ಅಂತಂದರೆ, ಇದು ಯಾರ ಬ್ಯಾಂಕಪ್ಪ ಅಂದರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಪರಿವರ್ತನೆ ಹೊಂದಿರೋ ಸಾಕು. ಅದೇ ನೀವು ಮಾಡಿರ್ತಕ್ಕಂಥ ಕೆಲಸ, ಮತ್ತೊಂದು ಏನಿಲ್ಲ. ಇಲ್ಲಿ ಅಂಕಿಂಗ್ನವ್ರದ್ದು ಅಪ್ಪರಲ್ಲ, ಯಾತನವ್ರದ್ದು ಅಲ್ಲ. ಈ ಬ್ಯಾಂಕ್ ಯಾರ್ದಪ್ಪ ಅಂದರೆ ನಮ್ಮದು ಇವನಾರವ ಇವ ನಮ್ಮವ ಎಂದಿನಿಸೈ ಅಂದಂಗೆ ಬಸವಣ್ಣರಲ್ಲಿ ಹಂಗೆ ಇದು ಯಾರ್ದು ಅಂತಂದ್ರೆ ನಮ್ಮದು ಅಂತಕ್ಕಂಥ ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಬೆಳೀತಂದ್ರೆ ಅದು ತಾನಾಗಿ ಮ್ಯಾಗ ಬೆಳೀತದ. ಅದಕ್ಕೆ ಹೇಳ್ಯಾರ ಒಂದು ಗಾದಿ ಮಾತು, ಹಿಂದಕ್ಕೆ ಹೇಳ್ತಂತ ದುಡ್ಡು ಹಣ ಏನಂತದು, ಹಣ ನೀನು ಏ ಹುಚ್ಚ ಏ ಮನುಷ್ಯ, ನೀನು ಒಂದು ನನಗೆ 100 ರೂಪಾಯಿ ಗಳಿಸಿ, ನೀನು ಎಷ್ಟು 100 ರೂಪಾಯಿ ಗಳಿಸಿಡು ನೀನು, ಆಮೇಲೆ ನಿನ್ನ ನಾ ಗಳಿಸ್ತಂತ ಹೇಳ್ತಂತ. 100 ರೂಪಾಯಿ ಗಳಿಸೋದು ಮೊದಲು ಕಲಿಬೇಕು. ನಾವು ಏನು ಕಲಿಬೇಕು? 1 ರಿಂದ 9 ಇರ್ತದ. 1 ರಿಂದ 9 ಅದ ಅಂದರೆ ಒಬ್ಬವನು 1 ರೂಪಾಯಿ ಕೊಟ್ಟರೆ 9 ರೂಪಾಯಿ ಆಗ್ತದೆ. ಅದಕ್ಕೊಂದು ರೂಪಾಯಿ ಹಾಕಿದ್ರೆ ಏನಾಗುತ್ತೆ? 10 ರೂಪಾಯಿ ಆಗ್ತದೆ. 10 ಮಂದಿ ನಡುವೆ ಒಬ್ಬವನಿಗೆ 10 ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. 10 ಮಂದಿ ಹಾಕಿದ್ದು ಒಬ್ಬವನಿಗೆ 10 ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. ಈ ಬ್ಯಾಂಕ್ನಲ್ಲಿ ಹೆಂಗೆ ಬರ್ಬೇಕಪ್ಪ ಅಂದ್ರೆ 1 ರಿಂದ 10 ಆಗ್ತಕ್ಕಂಥ ಈ ಬ್ಯಾಂಕ್ ಶಕ್ತಿ ಆ ಭಗವಂತ ಸದ್ಗುರುನಾಥ ತುಂಬಲಿ ಅಂತೇಳಿ ನನ್ನ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ.